ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಆತ್ಮೀಯ ಪ್ರಿಯ ವೀಕ್ಷಕರೆಲ್ಲರಿಗೂ ನ್ಯೂಸ್ ಮೀಡಿಯಾ 363 ಚಾನಲ್ಗೆ ಸ್ವಾಗತ. ನಾನು ದರ್ಶನ್ ಶಾಸ್ತ್ರಿ. ವೀಕ್ಷಕರ, ಇಂದಿನ ವಿಡಿಯೋದಲ್ಲಿ ಒಂದು ವಿಶೇಷವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ವಿಚಾರ ಅಂತ ಹೇಳಿದ್ರೆ ಗುರುಬಲ. ಹೌದಲ್ವಾ? 1 ವರ್ಷದ ನಂತರ ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರ್ತಕ್ಕಂಥದ್ದು. ಹೌದು, ಇದೇ ವರ್ಷ ಮೇ ತಿಂಗಳ 14ನೇ ತಾರೀಕು ರಾತ್ರಿ 11:24 1 ವರ್ಷದ ನಂತರ ಗುರುಗ್ರಹ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದಾನೆ, ವೃಷಭ ರಾಶಿಯಿಂದ ಮಿಥುನ ರಾಶಿಗೆ. ಇದೇ ನಿಟ್ಟಿನಲ್ಲಿ ಗುರು ಯಾವ ಯಾವ ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ಕೊಡ್ತಾನೆ, ಮುಂದಿನ 1 ವರ್ಷದಲ್ಲಿ ಯಾವ ಯಾವ ರಾಶಿಗಳಿಗೆ ಗುರುಬಲ ಇರುತ್ತೆ, ಯಾವ ಯಾವ ರಾಶಿಗಳಿಗೆ ಗುರುಬಲ ಇರೋದಿಲ್ಲ, ಗುರುಬಲ ಇರೋರಿಗೆ ಯಾವ ರೀತಿ ಫಲಗಳನ್ನು ಕೊಡ್ತಾನೆ, ಗುರುಬಲ ಇಲ್ಲದೆ ಇರೋರಿಗೆ ಯಾವ ರೀತಿ ಗುರು ಫಲವನ್ನು ಕೊಡ್ತಾನೆ, ಏನು ಪರಿಹಾರಗಳನ್ನು ಮಾಡ್ಕೋಬೇಕು, ಈ ಎಲ್ಲ ವಿಚಾರವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ಒಬ್ಬ ಮನುಷ್ಯ ಅವನ ಜೀವನದಲ್ಲಿ ಯಾವುದೇ ರೀತಿಯ ಕೆಲಸವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಅಥವಾ ಯಾವುದೇ ರೀತಿಯ ಶುಭ ಕಾರ್ಯವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಆ ಕೆಲಸ ಅವನಿಗೆ ಜಯ ಆಗುತ್ತಾ, ಈ ಶುಭ ಕಾರ್ಯದಿಂದ ಅವನಿಗೆ ಒಳ್ಳೆಯದಾಗತ್ತಾ, ಏನಾಗುತ್ತೆ, ಯಾವ ರೀತಿ ಫಲಗಳು ಬರುತ್ತೆ, ಎಲ್ಲ ವಿಚಾರವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಅವನ ಜಾತಕದಲ್ಲಿ ಆ ಕೆಲಸವನ್ನು ಮಾಡುವುದಕ್ಕೆ ಅವನಿಗೆ ಗುರುಬಲ ಇದೆಯಾ ಅನ್ನೋದನ್ನು ಪರೀಕ್ಷೆಯನ್ನು ಮಾಡ್ತಾನೆ. ಹೌದಲ್ವಾ? ನೋಡಿ, ಇರ್ತಕ್ಕಂಥ 9 ಗ್ರಹಗಳಲ್ಲಿ ಬೇರೆ ಯಾವುದೇ ಗ್ರಹಗಳ ಬಲವನ್ನು ಅಷ್ಟು ಪರಿಗಣನೆ ಮಾಡದೇ ಇರತಕ್ಕಂಥ ನಾವು ಗುರುಬಲಕ್ಕೆ ಮೊದಲ ಸ್ಥಾನವನ್ನು ಕೊಟ್ಟಿದ್ದೀವಿ. ಹೌದಲ್ವಾ? ಗುರುಬಲ ಇದ್ದಿದ್ದೇ ಆದರೆ ನಿಮ್ಮ ಸರ್ವ ಕಾರ್ಯಗಳು ಜಯ ಆಗತ್ತೆ ಅಂತ ಹೇಳ್ತೀವಿ. ಹೌದಲ್ವಾ? ಏನಕ್ಕೋಸ್ಕರ ಗುರುವಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ಅನ್ನೋದಕ್ಕೆ ಎಲ್ಲರಿಗೂ ಅರ್ಥ ಆಗೋ ರೀತಿ ಸಣ್ಣದಾಗಿ ಒಂದು ಉತ್ತರವನ್ನು ಕೊಡೋದಾದರೆ, ಗಾದೆ ಮಾತನ್ನು ಕೇಳಿರ್ತೀರ, ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ. ಅಂದರೆ ಒಳ್ಳೆಯವರ ಸಹವಾಸವನ್ನು ಮಾಡಿದ್ರೆ ನಿಮಗೆ ಒಳ್ಳೆಯ ಫಲಗಳೇ ಬರ್ತದೆ. ಅಥವಾ ಹರ ಮುನಿದರು ಗುರು ಕಾಯುವನು. ಅಂದರೆ ಹರ ಅಂದರೆ ದೇವರು ಮುನಿಸ್ಕೊಂಡ್ರೂ ಕೂಡ ಗುರು ನಿಮ್ಮನ್ನು ಕಾಪಾಡ್ತಾನೆ ಅನ್ನೋ ಗಾದೆ ಮಾತನ್ನು ಕೇಳಿರ್ತೀರ. ಹೌದಲ್ವಾ? ಏನಕ್ಕೆ ಈ ಗಾದೆಯನ್ನು ಹೇಳಿದೆ ಅಂತ ಹೇಳಿದ್ರೆ, ನಾನೇನು ಗುರುಗ್ರಹ ಅಂತ ಹೇಳಿದೆ, ಗುರುವಿಗೆ ಇನ್ನೊಂದು ಹೆಸರು ಒಂದು ಬೃಹಸ್ಪತಿ ಅಂತ. ಬೃಹಸ್ಪತಿ ಅಂತ ಹೇಳಿದ್ರೆ ದೇವ ಪುರೋಹಿತ, ಅಂದರೆ ದೇವಲೋಕದ ಪುರೋಹಿತ ಅಂತ ಹೇಳ್ತೀವಿ. 64 ವಿದ್ಯೆಗಳನ್ನು ಕಲ್ತಿರ್ತಕ್ಕಂಥ ಒಬ್ಬ ಪುರೋಹಿತನಾಗಿರ್ತಾನೆ ಬೃಹಸ್ಪತಿ. ಇರ್ತಕ್ಕಂಥ 9 ಗ್ರಹಗಳಲ್ಲಿ ಅತ್ಯಂತ ಶುಭಕರವಾದಂಥ ಅತ್ಯಂತ ಶ್ರೇಷ್ಠವಾದಂಥ ಗ್ರಹ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಗುರುಗ್ರಹ. ಹಾಗಾಗಿ ನಿಮ್ಮ ಜಾತಕಕ್ಕೇನಾದರೂ ಗುರುವಿನ ಅನುಗ್ರಹ ಇದ್ದಿದ್ದೇ ಆದರೆ ನೀವು ಸಮಾಜದಲ್ಲಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ನಿಮ್ಮ ಜೀವನದಲ್ಲಾಗಿರ್ಬೋದು ಅತ್ಯಂತ ಉನ್ನತ ಮಟ್ಟಕ್ಕೆ ಬೆಳವಣಿಗೆಯನ್ನು ಪಡಿತೀರಾ. ಹೌದಲ್ವಾ? ಈ ಕಾರಣಕ್ಕೋಸ್ಕರ ನಾವು ಗುರುಬಲವನ್ನು ನೋಡಬೇಕಾಗ್ತದೆ. ಹಾಗಾಗಿ ಮೇ 14ನೇ ತಾರೀಕಿನ ನಂತರ ಗುರು ಯಾವಾಗ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾನೆ, ಬದಲಾವಣೆ ಮಾಡಿದ ನಂತರ ಯಾವ 5 ರಾಶಿಗಳಿಗೆ ಗುರುವಿನ ಅನುಗ್ರಹ ಆಗಲಿದೆ, ಯಾವ ಯಾವ ರಾಶಿಗಳಿಗೆ ಗುರುಬಲ ಇರಲಿಲ್ಲ, 14ನೇ ತಾರೀಕಿನ ನಂತರ ಯಾವ ರಾಶಿಗಳಿಗೆ ಗುರುಬಲ ಬರುತ್ತೆ, ಗುರುವಿನ ಅನುಗ್ರಹ ಯಾರ್ಯಾರಿಗಿರುತ್ತೆ, ಗುರುವಿನಿಂದ ಏನು ಫಲಗಳನ್ನು ಅನುಭವಿಸ್ತೀರಾ ಅನ್ನೋ ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ವೃಷಭ ರಾಶಿ. ನಿಮ್ಮ ರಾಶಿಯಿಂದ ಗುರು 2ನೇ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಹೌದಲ್ವಾ? ಸೊ ಏನು ಸಮಾಜದಲ್ಲಿ ನಿಂದನೆಗಳಿತ್ತು, ನೀವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರೂ ಕೂಡ ಆ ಒಳ್ಳೆಯ ಕೆಲಸದಲ್ಲೂ ಕೂಡ ತಪ್ಪನ್ನು ನೋಡಿ ನಿಮ್ಮನ್ನು ನಿಂದನೆ ಮಾಡ್ತಿರ್ತಕ್ಕಂಥ ಫಲಗಳೆಲ್ಲ ನಿವಾರಣೆ ಆಗುತ್ತೆ ಖಂಡಿತವಾಗಿ. ಏನು 2 ವರ್ಷದಿಂದ ನಿಮಗೆ ಗುರುಬಲ ಇರಲಿಲ್ಲ, ಹಣದ ವಿಚಾರವಾಗಿ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳನ್ನು ಅನುಭವಿಸಿದ್ರೂ ಕೂಡ ಮುಂದಿನ 1 ವರ್ಷದಲ್ಲಿ ಖಂಡಿತ ಹಣದ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಒಟ್ಟಾರೆ ಗುರು ನಿಮಗೆ ಅತ್ಯಂತ ಶುಭ ಫಲವನ್ನು ಕೊಡ್ತಾ ಇದ್ದಾನೆ. ಮಕ್ಕಳ ವಿಚಾರದಲ್ಲಿ, ಪ್ರೈಮರಿ ಎಜುಕೇಷನ್ ಅನ್ನೋ ವಿಚಾರದಲ್ಲಿ ಅತ್ಯಂತ ಶುಭ ಫಲವನ್ನು ಕೊಡ್ತಾ ಇದ್ದಾನೆ ವೃಷಭ ರಾಶಿಯವರಿಗೆ. ಇನ್ನು 2ನೇ ರಾಶಿ ಬಂದು ಸಿಂಹರಾಶಿ. ಸಿಂಹರಾಶಿಗೂ ಕೂಡ ಗುರು 11ನೇ ಮನೆಗೆ ಬರ್ತಾ ಇರೋ ಕಾರಣ ಗುರುಬಲ ನಿಮಗೂ ಪ್ರಾರಂಭ ಆಗ್ತಾ ಇದೆ. ಸೊ ಏನು 1 ವರ್ಷದಿಂದ ನೀವು ಕೆಲಸಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ನೋಡಿದ್ರಿ, ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಅಪವಾದಗಳಾಗಿರ್ಬೋದು, ನಿಂದನೆಗಳಾಗಿರ್ಬೋದು, ಅಥವಾ ಹೆಚ್ಚು ವರ್ಕ್ ಪ್ರೆಷರಿಂದ ನೀವೇ ಕೆಲಸವನ್ನು ಬದಲಾವಣೆ ಮಾಡ್ತಕ್ಕಂಥ ಯೋಚನೆನ ಮಾಡಿರುವಂಥದ್ದಾಗಿರ್ಬೋದು, ಈ ಎಲ್ಲ ಕೆಲಸದ ವಿಚಾರವಾಗಿ ಏನೇ ಸಮಸ್ಯೆಯನ್ನು ಅನುಭವಿಸಿದ್ರೂ ಕೂಡ ಈ ವರ್ಷ ಖಂಡಿತ ಅತ್ಯಂತ ಶುಭ ಫಲವನ್ನು ಕಾಣ್ತೀರಾ. ಕಾರಣ ಗುರು 11ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಕೆಲಸದಿಂದನೇ
ಜಯ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ, ಗೊತ್ತಾಯ್ತಲ್ಲ. ಈ ರೀತಿಯ ಫಲಗಳನ್ನು ಗುರು ಸಿಂಹರಾಶಿಗೆ ಕೊಡ್ತಾ ಇರತಕ್ಕಂಥದ್ದು. ಮುಂದಿನ ರಾಶಿ ತುಲಾ ರಾಶಿ. ನೋಡಿ, 5 ರಾಶಿಗಳಿಗೆ ಏನು ಗುರುಬಲ ಬರುತ್ತೆ ಅಂತ ಹೇಳಿದೆ. ಈ 5 ರಾಶಿಗಳಲ್ಲಿ ಗುರುವಿನಿಂದ ಅತ್ಯಂತ ಶುಭ ಫಲಗಳನ್ನು ಪಡ್ಕೊಳ್ತಕ್ಕಂಥ ಯಾವುದಾದ್ರು ರಾಶಿ ಅಂತ ಹೇಳಿದ್ರೆ ಅದು ತುಲಾ ರಾಶಿ ಆಗಿರುತ್ತೆ. ಬೇರೆ 4 ರಾಶಿಗಳಿಗಿಂತ ಉನ್ನತವಾದಂಥ ಫಲಗಳನ್ನು ಗುರು ನಿಮಗೆ ಕೊಡ್ತಾನೆ. ನೀವೇನೋ ಒಂದು 5-6 ವರ್ಷದಿಂದ ಕಷ್ಟವನ್ನು ಅನುಭವಿಸಿದ್ದೀರಾ, ಆ ಕಷ್ಟ ಎಲ್ಲ ದೂರ ಆಗ್ತಕ್ಕಂಥ ಸಮಯ ಬಂದಿದೆ. ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಆ ರೀತಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಮುಂದಿನ 1 ವರ್ಷದಲ್ಲಿ ತುಂಬ ಸುಸೂತ್ರವಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಗುರು ಇಲ್ಲಿ ನಿಮಗೆ ಭಾಗ್ಯಸ್ಥಾನದಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು, ಹೌದಲ್ವಾ. ಭಾಗ್ಯ ಅಂತ ಹೇಳಿದ್ರೆ ನಿಮ್ಮ ಲಕ್ ಚೇಂಜ್ ಆಗ್ತಕ್ಕಂಥ ಸಮಯ ಈ ವರ್ಷ ಆಗಿರುತ್ತೆ. ಆಮೇಲೆ ಗುರುವಿನ ದೃಷ್ಟಿ ಕೂಡ 5ನೇ ದೃಷ್ಟಿ ಕೂಡ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ಖಂಡಿತ ನಿಮಗೆ ಗುರುಬಲ ಇದ್ದೇ ಇದೆ. ನೀವು ಯಾವ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೂ ಕೂಡ ಕಣ್ಣು ಮುಚ್ಚಿಕೊಂಡು ಪ್ರಾರಂಭವನ್ನು ಮಾಡಬಹುದು. 4ನೇ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರೆಗೂ ಕೂಡ ಗುರುಬಲ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು. ನಿಮ್ಮ ರಾಶಿಗೆ 7ನೇ ರಾಶಿಯಲ್ಲಿ ಗುರು ಬಂದು ಸ್ಥಿತನಾಗಿದ್ದಾನೆ. ಅಂದರೆ ಮದುವೆಯ ವಿಚಾರದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ, ಇನ್ನು ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂತ ಹೇಳಿದ್ರು ಕೂಡ 100ಕ್ಕೆ 100ರಷ್ಟು ಮೇ ತಿಂಗಳ ಕಳೆದ ನಂತರ 1 ವರ್ಷದ ಒಳಗಡೆ ಕಂಕಣ ಭಾಗ್ಯ ಕೂಡಿ ಬರ್ತದೆ. ಒಟ್ಟಾರೆ ಗುರು ನಿಮಗೆ ಚೆನ್ನಾಗಿದ್ದಾನೆ. ಗುರುವಿನ ದೃಷ್ಟಿ ಕೂಡ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ಹಣದ ವಿಚಾರವಾಗಿ ಏನೇ ನೀವು ಸಮಸ್ಯೆಯನ್ನು ಅನುಭವಿಸಿದರೂ ಕೂಡ ನೆಕ್ಸ್ಟ್ ಮೂಮೆಂಟ್, ಇವಾಗ ನಿಮಗೆ ನಾಳೆ ಏನೋ ಒಂದು ಕಮಿಟ್ಮೆಂಟ್ಗೋಸ್ಕರ ದುಡ್ಡು ಬೇಕಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಯಾವುದಾದ್ರೂ ರೂಪದಲ್ಲಿ ನಿಮಗೆ ಹಣ ಬಂದು ನಿಮ್ಮ ಕೈ ಸೇರುತ್ತೆ. ಈ ರೀತಿ ಫಲಗಳನ್ನು ಗುರು ಧನಸ್ಸು ರಾಶಿಯವರಿಗೆ ಕೊಡ್ತಾ ಇರತಕ್ಕಂಥದ್ದು ಒಂದು ಒಳ್ಳೆಯ ಫಲ ಅಂತಲೇ ಹೇಳ್ಬೋದು. ಇನ್ನು 5ನೇ ರಾಶಿ ಬಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಶನಿ ಸಾಡೆ ಸಾತಿ ಕೊನೆಯ ಹಂತದಲ್ಲಿದ್ದರೂ ಕೂಡ ನಿಮ್ಮ ರಾಶಿಗೆ 5ನೇ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇರೋ ಕಾರಣ, ಆಮೇಲೆ ಗುರುವಿನ 9ನೇ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇರೋ ಕಾರಣ ಗುರುಬಲ ನಿಮಗೂ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ವಿಶೇಷವಾಗಿ ಮಕ್ಕಳ ವಿಚಾರದಲ್ಲಿ, ಎಜುಕೇಷನ್ ವಿಚಾರದಲ್ಲಿ ಅತ್ಯಂತ ಉನ್ನತವಾದಂಥ ಸ್ಥಾನವನ್ನು ಪಡ್ಕೊಳ್ತೀರಾ. ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅಂದ್ಕೊಂಡಿದ್ರೆ ಖಂಡಿತ ಈ ವರ್ಷ ನೀವು ಸಕ್ಸಸ್ಸನ್ನು ಕಾಣಬಹುದು. ಯಾರು ಒಂದು 2-3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀರಾ ಆದರೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ವರ್ಷ ಖಂಡಿತ ಯಾವುದೇ ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಕೆಲಸವನ್ನು ತಗೋಬೇಕು ಅಂದ್ಕೊಂಡಿದ್ರೆ ಸೋಷಲ್ ಸೆಕ್ಟರಲ್ಲಿ ಖಂಡಿತ ಕೆಲಸವನ್ನು ತಗೊಳ್ತೀರಾ. ಈ ರೀತಿ ಫಲಗಳನ್ನು ಗುರು ಕುಂಭರಾಶಿಯವರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಈ 5 ರಾಶಿಯವರು ಗುರುವಿನಿಂದ ಈ ರೀತಿ ಶುಭ ಫಲಗಳನ್ನ ಪಡ್ಕೊಳ್ತೀರಾ. ಇದರ ಜೊತೆಗೆ ನಿಮ್ಮ ಜಾತಕದಲ್ಲಿ ಗುರು ಎಷ್ಟರ ಮಟ್ಟಿಗೆ ಬಲಿಷ್ಠ ಆಗಿದ್ದಾನೆ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ನಿಮ್ಮ ಜಾತಕದಲ್ಲಿ ಏನಾದರೂ ಗುರು ಉಚ್ಚ ಸ್ಥಾನದಲ್ಲೋ, ಮಿತ್ರ ಕ್ಷೇತ್ರದಲ್ಲೋ, ಸ್ವಕ್ಷೇತ್ರದಲ್ಲೋ ಇದ್ದು ಗುರುಬಲವೂ ಇರೋದ್ರಿಂದ ಇಷ್ಟೊತ್ತು ಹೇಳಿದ ಶುಭ ಫಲಗಳೆಲ್ಲ ಖಂಡಿತ 100ಕ್ಕೆ 100ರಷ್ಟು ನಿಮಗೆ ದಕ್ಕುತ್ತೆ. ಅದೇ ಜಾತಕದಲ್ಲಿ ಏನಾದರೂ ಗುರು ಸ್ವಲ್ಪ ಆ ಕಡೆ ಈ ಕಡೆ ಶತ್ರು ಕ್ಷೇತ್ರದಲ್ಲಿದ್ದು, ನೀಚ ಕ್ಷೇತ್ರದಲ್ಲಿದ್ದು, ಪಾಪಸ್ಥಾನದಲ್ಲಿದ್ದರೆ, ಗೋಚಾರದಲ್ಲಿ ಗುರುಬಲ ಇದ್ದರೂ ಕೂಡ ನಿಮಗೆ ಗುರುವಿನ ಫಲಗಳು ಅಷ್ಟು ಅನುಭವಕ್ಕೆ ಬರ್ತಾ ಇರೋದಿಲ್ಲ. ಹಾಗಾಗಿ ನಿಮ್ಮ ಜಾತಕದಲ್ಲಿ ಗುರು ಎಷ್ಟರ ಮಟ್ಟಿಗೆ ಬಲಿಷ್ಠನಾಗಿದ್ದಾನೆ ಅನ್ನೋದನ್ನು ನೀವು ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಯಾವ ರಾಶಿಯವರಿಗೆ ಗುರುಬಲ ಇರೋದಿಲ್ಲ, ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಒತ್ತಿ. ಧನ್ಯವಾದಗಳು.